ನೀವೇನಾರ ನಮ್ಮ ಜಮೀನಿಗೆ ನಮ್ಮ ಜಾಗಕ್ಕೆ ಬಂದರೆ ನಿಮ್ಮನ್ನ ದಿಗ್ಬಂಧ ಮಾಡಿ ಕಟ್ಟಾಕ್ತೀನಿ ಅಂತ ಹೇಳಿದ್ದೆ. ಒಂದು 70 ರಿಂದ 80 ಎಕರೆ ರೈತರ ಜಾಗ ಕಬಳಿಸ್ತಾ ಇದ್ದಾರೆ. ಈ ರಾಜ್ಯಕ್ಕಾಗೂ ಕೂಡ ತರಕಾರಿನ 70 ಎಕರೆ ಜನ ಕೊಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಸಾಹೇಬ್ರೆ? ಈಗ ಅಧಿಕಾರಿಗಳು ತರಕಾರಿ ತಿಂತಾರೆ, ಇದೇನೆ ವಿಷ ಕುಡಿತಲ್ಲ, ಅನ್ನ ತಿಂತಿರೋದು, ಅವ್ರಿಗೆ ನಾಚಿಕಾಗಬೇಕಿಲ್ಲ. ಆ 80 ಎಕರೆ ಮಾಡ್ಕೊಬೇಕಾದ್ರೆ ಒಟ್ಟು ರೈತರಿಗೆ 300 ಎಕರೆ ಹಾನಿ ಆಗ್ತದೆ. ಈಗಾಗಲೇ ರಾಜ್ಯದಲ್ಲಿ ಕಳ್ಳರಿಗೆ ಪೊಗ್ರಿ ಕಟ್ಟಕ್ಕೆ ಜೈಲಿಲ್ಲ. ನಾವೆಲ್ಲ ಬರ್ತೀವಿ, ಹೊಸ ಜೈಲು ಕಟ್ಟಬೇಕಾಗತ್ತೆ. ನಾವು ತಯಾರಾಗಿ ನಾವು ಇದರಿಂದ ರಕ್ತ ಕೊಟ್ಟೆವು, ಭೂಮಿ ಬಿಡೆವು. ನಾನು ಗಂಟಾಗೋಷ್ಟ ಸೇತುವೆ ಮಾಡಿದಿಲ್ಲ, ನೀರು ತುಂಬ್ಕೊತಂದ್ರೆ ರೈತರು ಓಡಾಡಕ್ಕೆ ಆಗಲ್ಲ. 100% 90% ಮಾಡೋ ಎಲ್ಲ ಕಳ್ತಾರೆ. ಈಗೆಲ್ಲ ಟ್ರೈನ್ ಎಲ್ಲ ಹೋಗ್ತಿದೆ, ಅದನ್ನೇ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ. ಅದು ಹೋಗ್ಬೇಕಲ್ಲ ಮೇಡಮ್. ಈ ಜಾಗ ಏನಾರ ಪ್ರಾಜೆಕ್ಟ್ ಮಾಡೋ ಯೋಗ್ಯತೆ ಇದೆ ಅಂದರೆ ನಾವು ಕೊಡ್ತೀವಿ ಅಂತ ಒಪ್ಕೋತೀವಿ. MP ಗೊತ್ತಿಲ್ವಂತೆ, ಇನ್ಯಾರಿಗೆ ಗೊತ್ತು? DC ಕಡೆ DC ಗೊತ್ತಿಲ್ವಂತೆ, ಇನ್ಯಾರಿಗೆ ಗೊತ್ತಪ್ಪ? ಈಗ ನೋಡ್ರಿ, ಈಗ ಅಲ್ಲೇ ಸರ್ಕಾರಕ್ಕೆ ಅನುಕೂಲಕ್ಕೆ ಇಡೀ ರಾಜ್ಯದ ರೈತರು ಜಮೀನು ಕೊಟ್ಟಿಲ್ಲ ಅಂತೇನಲ್ಲ. ಈಗ ಮಾಡ್ತಿರೋಂಥ ಅಯೋಗ್ಯ ಕೆಲಸನ ರಾಜಕೋಟೆಯಿಂದ ಬೆಟ್ಟಲ್ಸೋದು, ಏನೊಂದು 10 ಕಿಲೋಮೀಟ್ರೇನೋ ಬರುತ್ತೆ. ಅದು ಯಾವುದೇ ಅನುಕೂಲತೆ ಥರ ಅಲ್ಲ. ಈಗ ಅಲ್ಲೇ ಗುಂಡ್ಕಲ್ಗೆ ಹೋಗೋದು, ಮಹಾರಾಷ್ಟ್ರ ಆಂಧ್ರಕ್ಕೆ ಹೋಗೋಕ್ಕೆ ಈಗಲ್ಲೇ ಟ್ರೈನ್ ಮಾರ್ಗನ ನಮ್ಮ ಜಾಗದಲ್ಲೆಲ್ಲ ಕೊಟ್ಟಿದ್ವಿ. ಈಗಾಗಲೇ 20 ವರ್ಷದಿಂದ ಕೆಲಸ ಮಾಡ್ರೆ ಅದೇ ಜಾಗ ಇನ್ನವರೆಗೂ ಮಾಡೋಕ್ಕಾಗಿಲ್ಲ. ಅದೆಲ್ಲ ಹಾಳು ಬಿದ್ದಿದೆ. ಆಮೇಲೆ ಅವ್ರು ಮಾಡಿರೋಂಥ ಕೆಲಸ ಕೆಳಗಡೆ ಸೇತುವೆ ಮಾಡಿದಿಲ್ಲ, ನೀರು ತುಂಬ್ಕೊತಂದ್ರೆ ರೈತರು ಓಡಾಡೋಕ್ಕಾಗಲ್ಲ, ಎತ್ತಿನ ಗಾಡಿ ಹೊಡಿಯೋಕ್ಕಲ್ಲ, ನಾವು ಹೋಗೋಲ್ಲ ಅಂತ ಹೇಗೆ ಕೆಲಸನ ಮಾಡಿದ್ದಾರೆ. ನಾವು ಹೇಳ್ತೀವಿ ಅದನ್ನು ಏನಿದ್ರಿ ಅದನ್ನ ಈಗಲೇ ಇಡೀ ಆಂಧ್ರ ಮಡ್ರಾಸು ಎಲ್ಲ ಕಡೆಗೆ ಹೋಗ್ಬೇಕಿದ್ವಿ. ಸಂಪೂರ್ಣವಾಗಿ ನಮ್ಮ ಜಾಗನ ನಿಮಗೆ ಬಿಟ್ಕೊಟ್ಟಿದ್ವಿ. ಈಗೆಲ್ಲ ಟ್ರೈನ್ ಎಲ್ಲ ಹೋಗ್ತಿದೆ, ಅದನ್ನೇ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ಮೇಲೆ ಅದು ಹೋಗ್ಬೇಕಲ್ವ ಮೇಡಮ್ ಅವ್ರದ್ದು. ಅದನ್ನು ಬಿಟ್ಟು ಕೇವಲ ಇಲ್ಲಿಂದ ಒಂದು 8-9 ಕಿಲೋಮೀಟ್ರ್ ಅದಕ್ಕೆ ಏನಕ್ಕೆ ಯೋಗ್ಯ ಇದೆ ಅದು ಜಾಗನ? ಅದು ಬೇಕಾಗಿಲ್ಲ. ಅದರಲ್ಲೂ ಅಲ್ಲಿರೋದು ಹೆಂಗೆ ಅಂದರೆ 10 ಕುಂಟೆ 5 ಕುಂಟೆ 20 ಕುಂಟೆ ಇಂಥ ಮಾರೋ ಜಾಗ, ಪಕ್ಕದಲ್ಲಿ ಕೆರೆ ಕಟ್ಟೆ ಅದ್ಭುತ ನೀರು, ಒಳ್ಳೆ ನೀರು ಅಂತ ಜಾಗ. ಅದನ್ನು ಕಿತ್ಕೊಳ್ಳೋಕೆ ಬರೋದೇ ಇಲ್ಲ ಇವ್ರಿಗೆ. ಅದನ್ನು ಮಾಡೋಕ್ಕೆ ಯೋಜನೆ ಮಾಡೋಕ್ಕೂ ಬರೋಲ್ಲ. ಆಯಿತು, ಹಂಗೇನು ಬರ್ತೆ ಅಂದರೆ ನಮ್ಮ ರೈತರ ಜೊತೆ ಮಾತಾಡಿಸ್ಬೇಕಲ್ಲ ನೋಡ್ರಿ. ನಾವು ಇಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಅನುಕೂಲ ಮಾಡಿಕೊಡ್ಬೇಕು ಕೊಡಿ ಅಂದರೆ ನಾವು ಅವ್ರ ಮುಂದೆ ಕೂತ್ಕೋತೀವಿ. ಬರ್ರಪ್ಪ, ಈ ಜಾಗ ಏನಾರ ಪ್ರಾಜೆಕ್ಟ್ ಮಾಡೋ ಯೋಗ್ಯತೆ ಇದೆ ಅಂದರೆ ನಾವು ಕೊಡ್ತೀವಿ ಅಂತ ಒಪ್ಕೋತೀವಿ. ಅದು ಯೋಗ್ಯನೇ ಇಲ್ಲ. ಅಂಥದ್ರೆ ಇವರು ಅಯ್ಯಗ್ರು ಬಂದ್ಬಿಟ್ಟು ಯಾರೇ ಗೊತ್ತಿಲ್ಲದಂಗೆ ಈ ಕಡೆ ಹೇಳ್ತಾರೆ, ಸರ್ಕಾರ ಗೊತ್ತಿಲ್ವಂತೆ, MLA ಗೊತ್ತಿಲ್ವಂತೆ, MP ಗೊತ್ತಿಲ್ವಂತೆ, ಇನ್ಯಾರಿಗೆ ಗೊತ್ತು? DC ಕಡೆ DC ಗೊತ್ತಿಲ್ವಂತೆ, ಇನ್ಯಾರಿಗೆ ಗೊತ್ತಪ್ಪ? ಯಾರೋ ಪ್ರಾಜೆಕ್ಟ್ನ ಕರೆದು ಕಳ್ಳರು ಬಂದಂಗೆ. ಹೆಂಗೆ ಹೇಳಿ? ಈ ಕಳ್ಳರು ನಮ್ಮಲ್ಲಿ ಹಳ್ಳಿ ಕಡೆ ಏನು ಮಾಡ್ತಾರೆ, ರಾತ್ರಿ ಹೋಗ್ತಂದ್ರೆ ಕಳ್ಳರು ಅಂತೀವಿ, ಹಗ್ಲತ್ತು ಬಂದ್ರೆ ಏನಂತೀವಿ? ಇವ್ರು ನಿಜವಾದ ಕಳ್ಳರು. ಇವತ್ತು ಇವರೇ ನಮ್ಮ ಭೂಮಿ ಕಿತ್ತಳಕ್ಕೆ ಬಂದ್ರೆ ಕಳ್ಳರು ಇವರು. ಬಂದಾಗ್ಲಾರ ನಮ್ಮ ರೈತರಲ್ಲಿ ಪ್ರಶ್ನೆ ಮಾಡ್ತಾರೆ, ನೀವೇನಕ್ಕೆ ಬಂದಿದ್ದೀರಪ್ಪ ಅಂತ ಹೇಳ್ಬೇಕಲ್ವೇನ್ರಿ? ಏನೂ ಇಲ್ಲ, ಸುಮ್ಮನೆ ಬಂದಿದ್ದೀವಿ ಅಂದರೆ ಈ ನಾಯಿಗಳು ಈ ಸುಮ್ಮನೆ ಬರ್ತಲ್ಲ ಆಟೆ ಬಂದ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ ನಮಗೆ. ಅವ್ರು ಬಂದರೆ ಅಂತ ಗೊತ್ತಾದ್ಮೇಲೆ ಅದೇ ಜಾಗದಲ್ಲಿ ನಾವು ಕರಿತೀವಿ, ಆ ಜಾಗಕ್ಕೆ ಹೋಗ್ತೀವಿ. ಯಾವ ಅಧಿಕಾರಿ ಬರ್ತೀರ ಬರ್ರಿ, ನಾವು ಇರ್ತೀವಿ. ಅದು ತಮಟೆ ಬರ್ದು ಕರಿತೀವಿ. ಇಲ್ಲಿಂದ ರಾಜಕೋಟೆಯಿಂದ ಬೆಟ್ಟುಲ್ಸರ್ ಗಂಟ 10 ಕಿಲೋಮೀಟ್ರು ಬೆಳಗ್ಗೆಯಿಂದ ಅಲ್ಲಿಂದ ನಡೀತೀವಿ. ನಮ್ಮ ಅದ್ಮೇಲೆ ಯಾರ ಅಧಿಕಾರಿಗಳಿದ್ರು ಬರ್ರಪ್ಪ, DC ಇದ್ರು ಬನ್ನಿ, ನಿಮ್ಮ ಪ್ರಶ್ನೆ ಕೇಳೋಣ, ಯಾಕೆ ಕಳ್ಳರ ಥರ ಕಳಿಸ್ತೀವಿ ಬರ್ಬೋದಲ್ಲೇನ್ರಿ? ನಮ್ಗೆ ಉತ್ತರ ಕೊಡ್ಬರ್ತಾನೆ. ಯಾವುದಕ್ಕೂ ಬರೋಲ್ಲ, ಏನು ಗೊತ್ತಾಗಲ್ಲ, ಯಾರಿಗೂ ಗೊತ್ತಿಲ್ಲ. ಆಮೇಲೆ ನಮಗೆ ಗೊತ್ತಾಗೋದು ಒಂದ್ಸತಿ ಬಂದಾಗ ಹೇಳ್ತಾರೆ ನಮ್ಮ ಕಾರ್ಯದರ್ಶಿ ಎಲ್ಲ, ಅವನೇನಾದ್ರು ಸುಮ್ಮನೆ ಬಂದರೆ ಅವನು ಅಲ್ಲೇ ಕಟ್ಟಾಕ್ಬಿಟ್ರಿ, ದಿಗ್ಬಂಧ ಮಾಡಿರಿ, ಅವನು ಬಿಡೋದು ಬೇಡ ಅಂತ ಯಾವಾಗ ಹೇಳ್ತೀವಿ ಅಲ್ಲಿಂದ ಬರೋಲ್ಲ. ಆಗ ನಾವು ಸುಮ್ಮನೆ ಕೂರಲ್ಲ, ತಕ್ಷಣಕ್ಕೆ ಬರ್ತೀವಿ, ಕರೀರಿ DC ಮೀಟಿಂಗ್ ಹೋಗೋಣ ಅಂತ. ಈಗ ಲ್ಯಾಂಡ್ ಅಕ್ವಿಸಿಷನ್ ಸಂಬಂಧ ನಿಮಗೆ ನೋಟಿಸ್ ಗೊತ್ತೇ ಇಲ್ಲ, ನೋಟಿಸು ಗೊತ್ತಿಲ್ಲ, ಮಾತು ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಸರ್ ನೋಟಿಸ್ ಕೊಡಬೇಕು ಅಂದ್ರೆ ಫಸ್ಟ್ ಆ ಸ್ಥಳೀಯ MLA ಗೊತ್ತಿರಬೇಕು, ತಹಸೀಲ್ದಾರಿಗೆ ಗೊತ್ತಿರಬೇಕು, DC ಗೊತ್ತಿರಬೇಕು, ಅದೆಲ್ಲಕ್ಕಿಂತ ರೈತರು ಗೊತ್ತಿರಬೇಕು. ನಾವು ನಿಮ್ಮ ಜಮೀನಿಗೆ ಬರ್ತಾ ಇದ್ದೀರಿ, ನೋಟಿಸ್ ಕೊಡ್ತೀವಿ, ಹಿಂಗೆಲ್ಲ ಪ್ರಾಜೆಕ್ಟ್ ಅಂತ. ಇವ್ರು ಏನು ಮಾಡೇ ಇಲ್ವಲ್ಲ, ಇದು ತಪ್ಪಲ್ವ ಇದು? DC ಜೊತೆ ಸರ್ವೆ ಮಾಡಿದ್ದು ಏನಿಲ್ಲ, DC ಅವರೆಲ್ಲ ಅವಾಗ ನಾವೇ ಹೇಳ್ತೀವಿ, DC ಮೀಟಿಂಗ್ ಬರ್ತೀವಿ, AC ಹತ್ರ ಕೂರಿಸ್ತೀವಿ, ರೈಲರ್ ಕರೆಸ್ತೀವಿ. ನಮ್ಮ ಮುಂದೆ AC ಹೇಳ್ತಾರೆ ಎಲ್ಲ, ಅವ್ರಿಗೆ ಗೊತ್ತಿಲ್ಲ. ಯಾಕ್ರಿ ಒಯ್ದ್ರಿ ಅಂತಂದ್ರೆ ಉತ್ತರ ಇಲ್ಲ. ಅವ್ರ ಎದುರುಗಡೆ ದೊಡ್ಡ ಫೈಟ್ ನಡೀತದೆ. ಆಮೇಲೆ ಅವ್ರು ಹೇಳ್ತಾರೆ AC ಇಲ್ಲ, ನೀವು ಕ್ಯಾನ್ಸಲ್ ಮಾಡ್ಬೋದು, ನಿಮ್ಗೆ ಇನ್ನೂ ಅವಕಾಶ ಇದೆ, ಕೋರ್ಟ್ಗೆ ಹೋಗಿ ಅಂತ. ನಮ್ಗೆ ಅದೇ ಅವಕಾಶನಾ? ರೈತರು ಕೋರ್ಟ್ ಅಲ್ಲ, ನಮ್ಮ ಜಮೀನು ನಾವೇ ಅವನಾರ ಕೋರ್ಟ್ಗೆ ಹೋಗಾಕತ್ತಾ ಮೇಡಮ್? ಹಾಗೆ ಎಚ್ಚರಿಕೆ ಕೊಡ್ತೀವಿ ಇಲ್ಲಿ. ಹಾಗೆ AC ಹೇಳ್ತಾರೆ, ಇನ್ಮೇಲೆ ಪ್ರಾಜೆಕ್ಟ್ ಕೈ ಬಿಡ್ತೀವಿ, ನಾವೇನು ಮಾಡಲ್ಲ ಅಂತ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಕಳಿಸ್ತಾರೆ. ಅದಾದ್ಮೇಲೆ ಸುಮ್ಮನೆ ಕೂರಲ್ಲ. ರೈಲ್ವೆ ಮಂತ್ರಿಗೆ ಹೋಯ್ತೀವಿ, ಸೋಮಣ್ಣಂಗೆ
ಏನಪ್ಪ ನಿಮ್ಮ ಸೆಂಟ್ರಲ್ ಇಂಜಿನಿಯರ್ಸ್ಗಳು ಇವರೆಲ್ಲ ಬರ್ತಾರೆ ಯಾವ ಮಾನದಂಡ ಮೇಲೆ ಬರ್ತಾರೆ ಅಂತ ಕೇಳ್ತಾರೆ. ಅವ್ರಿಗೂ ನಮಗೆ ಗೊತ್ತಿಲ್ಲ, ನಮಗೊಂದು ಅವಕಾಶ ಕೊಡಿ, ಎಲ್ಲರೂ ಕರೆದು ಬಿಡ್ತೀವಿ, ನಿಮ್ಮೊಂದು 5 ಜನ ಕರೀತೀಯಪ್ಪ, ನಿಮ್ಮ ಇಂಜಿನೆಲ್ಲ ಕರ್ಕೊಂಡು ನಮ್ಮ ಜಾಗಕ್ಕೆ ಹೋಗೋಣ. ಆ ಜಾಗ ಏನು ಅನ್ಸುತ್ತೆ ನೋಡ್ಬೇಕಲ್ಲ ಮಿನಿಸ್ಟ್ರು, ನಿಮ್ಮವರೆಲ್ಲ ಏನು ಉತ್ತರ ಕೊಡ್ತಾರೆ ಗೊತ್ತಲ್ಲ. ಅವಾಗ ಅವ್ರು ಹೇಳ್ತಾರೆ ಇವರೆಲ್ಲ ಮಾಡ್ತಿರೋದು ತಪ್ಪು ಅಂತ. ಸೋಮಣ್ಣನ ಯಾವಾಗ ಭೇಟಿ ಆಗಿದೆ, ನಿಮ್ಗೆ ಯಾವಾಗ ಬರ್ತೀರಿ ಅಂತ ಭರವಸೆ ನಮಗೆ ಈಗ ಮೊನ್ನೆ 5 ದಿವಸ ಆಯ್ತು ಅಷ್ಟೇ ಭೇಟಿ. ಬಿಟ್ಲೇಬೇಕು, ಏನು ಮಾಡಿರೋದ್ರಿ, ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ನಾನು ಜಮೀನು ಕಿತ್ತೊಳ್ಬೇಕಾದ್ರೆ ಫಸ್ಟು ನಂದು ನಿಮ್ಮದು ಒಪ್ಪಿಗೆ ಆಗ್ಬೇಕಲ್ಲ, ಮಾತುಕತೆ ಆಗ್ಬೇಕಲ್ಲ. ಸೋಮಣ್ಣವರು ಅವ್ರು ಮಾಡ್ತಾ ಇರೋದು, ಅವ್ರು ಹೇಳ್ತಾರೆ ಹೆಂಗೆ ಅವರೆಲ್ಲ ಕಣ್ಣೋರ್ಸೋ ಕೆಲಸ ಗೊತ್ತಲ್ಲ ನಿಮಗೆಲ್ಲ ಹೆಂಗೆ ಓರಿಸ್ತಾರೆ. ನಮ್ಮ ಮುಂದೆ ಅವ್ರನ್ನ ಬೈಯೋದು, ಅವ್ರ ಮುಂದೆ ಅವ್ರನ್ನ ಬೈಯೋದಲ್ಲ. ಕಟ್ಟಿನಿಟ್ಟಾಗಿ ಹೇಳಿದ್ದಾರೆ. ಇನ್ನು 3 ದಿವಸ 5 ದಿವಸ ಕರೀತಿ ಅಂತ ಹೇಳಿದ್ರೆ ಅದು 5 ಜನ ಬರ್ಬೇಕು ಅಂತ ಆರ್ಡ್ರ್ ಮಾಡ್ತಾರೆ. ತೊಂದರೆ ಇಲ್ಲ, ಒಳ್ಳೇದಾಗಿದ್ರೆ 5 ಜನ ಹೋಗ್ತೀವಿ, ಒಳ್ಳೇದಾಗ್ಲಿ 1000 ಜನ ತರೋದು ನಮಗೆ ಗೊತ್ತಿದೆ, ಅವಕಾಶ ಕೊಡ್ತೀವಿ. ಅವಕಾಶ ಅಲ್ಲಿ ಸುಮ್ಮನೆ ರೈತಂದು ಇಷ್ಟೇ ಮೇಡಮ್, ಒಬ್ಬ ರೈತಂಗೆ 10 ಕುಂಟೆ 20 ಕುಂಟೆ. ಈಗ ಇಲ್ಲಿ ನಾನು ನಮ್ಮ ಅಪ್ಪಂಗೆ 5 ಜನ 1 ಎಕರೆ ಇರುತ್ತೆ, ನಾವು 10 ಕುಂಟೆ ಹಂಚ್ಕೊಂಡಿರ್ತೀವಿ. ಇಷ್ಟು ಅದನ್ನ ರೈತನ ಮಾತಾಡ್ತಾರೆ. ಸರ್ ಅಲ್ಲೊಂದು ಎಷ್ಟಪ್ಪ 70 ಎಕರೆ ಜಮೀನು. ಸರ್ ನಾವೆಲ್ಲ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ, ಸರ್ಕಾರ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರ ಕೊಟ್ಟಿದ್ದೀವಿ, ಮಿನಿಸ್ಟರ್ ಕೊಟ್ಟಿದ್ದೀವಿ, ಅಧಿಕಾರಿ ಕೊಟ್ಟಿದ್ದೀವಿ. ನೀವೇನಾರ ನಮ್ಮ ಜಮೀನಿಗೆ ನಮ್ಮ ಜಾಗಕ್ಕೆ ಬಂದರೆ ನಿಮ್ಮನ್ನ ದಿಗ್ಬಂಧ ಮಾಡಿ ಕಟ್ಟಾಕ್ತೀವಿ ಅಂತ ಹೇಳಿದ್ವಿ. ಇಲ್ಲೇ ನೋಡ್ಬೇಕು, ಅದಕ್ಕೆ ತಂದುಬಿಟ್ಟಿದ್ವಲ್ಲ ನೋಡಿ. ಇವೆಲ್ಲ ಅನ್ನ, ಇವೆಲ್ಲ ತರಕಾರಿಗಳು. ಎಂಥ ತರಕಾರಿ ಬೆಳೀತಾ ಇದ್ವಿ ಅಂದರೆ ಯಾವುದೋ ರಸಗೊಬ್ಬರ ಹಾಕ್ತಲೇ ನಮ್ಮ ಹಸುಗಳು ಏನು ಕಟ್ಕೊಂಡಿದ್ವಲ್ಲ, ಆಡು ಕುರಿ ಮೇಕೆಗಳು, ಆ ಗೊಬ್ಬರ ಹಾಕಿ ಬೆಳೆದಿರೋದು. ಈಗ ಏನಾದ್ರು ಔಷಧಿ ಹಾಕಿದರೆ ಹಿಂಗೆಲ್ಲ ಅಂಟ್ಕೊಂಡಿರೋದು. ಇದನ್ನು ನೀವೇ ಈ ಬೆಂಗಳೂರಲ್ಲಿ ಇವತ್ತು ಏನಾದ್ರು ಅನ್ನ ತಿಂತ ತರಕಾರಿ ತಿಂತಿದ್ರೆ ಎಂಥ ನೋಡಿ. ಇಡೀ ರಾಜ್ಯಕ್ಕಾಗೂ ಕೂಡ ತರಕಾರಿನ 70 ಎಕರೆ ಜನ ಕೊಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಸಾಹೇಬ್ರೆ? ಈಗ ಅಧಿಕಾರಿಗಳು ತರಕಾರಿ ತಿಂತಾರೆ, ಇದೇನೇ ವಿಷ ಕುಡಿತಲ್ಲ, ಅನ್ನ ತಿಂತಿರೋದು. ಅವ್ರಿಗೆ ನಾಚ್ಕೋಬೇಕಿನ್ನ. ನಾವು ಸುಮ್ಮನೆ ಕೂರಲ್ಲ, ಅಧಿಕಾರಿಗಳ ದಿಗ್ಬಂಧ ಮಾಡಿ ಕಟ್ಟಾಕ್ತೀವಿ. ಆಮೇಲೆ ಇದನ್ನೂ ಒಂದು ಎಚ್ಚರಿಕೆ ಕೊಟ್ಬಿಟ್ಟಿದ್ದೀವಿ. ನೀವೇನಾರ ನಾವಿಲ್ದಾಗ ಸಾಮಾನ್ಯ ರೈತರು ಕರ್ಕೊಂಡೋಗಿ ಎದುರಿಸಿದ್ರೆ ಈಗಾಗಲೇ ರಾಜ್ಯದಲ್ಲಿ ಕಳ್ಳರಿಗೆ ಪೋಖ್ರಿ ಕಟ್ಟಕ್ಕೆ ಜೈಲಿಲ್ಲ. ನಾವೆಲ್ಲ ಬರ್ತೀವಿ ರಾಯಿನ ಮತ್ತೆ ಹೊಸ ಜೈಲು ಕಟ್ಟಬೇಕಾಗತ್ತೆ. ನಾವು ತಯಾರಾಗಿ ಸರ್ ಬೆಟ್ಟಾಲ್ಸೂರು, ನಾರಾಯಣಪುರ, ತಿಮ್ಸಂದ್ರ, ಅದ್ಗಾನಹಳ್ಳಿ, ನಾಗದಾಸನಹಳ್ಳಿ, ಸಿಗನಾಯಕನಹಳ್ಳಿ, ಹೊನ್ನೇನಹಳ್ಳಿ, ರಾಜನಕುಂಟೆ ಇಷ್ಟು ಗ್ರಾಮಗಳದ್ದು ಜಾಗ ರೈತರ ಜಾಗ ಕಬಳಿಸ್ತಾ ಇದ್ದಾರೆ. ಆದ್ರಿಂದ ಒಂದು 70 ರಿಂದ 80 ಎಕರೆ ರೈಲ್ವೆ ಟ್ರ್ಯಾಕ್ ಹೋಗೋದಿಕ್ಕೆ ಅಂತ ಅಕ್ವಿಜಿಷನ್ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಆದ್ರೆ ಆ 80 ಎಕರೆ ಮಾಡ್ಕೊಬೇಕಾದ್ರೆ ಒಟ್ಟು ರೈತರಿಗೆ 300 ಎಕರೆ ಹಾನಿ ಆಗ್ತದೆ. ಕಾರಣ ಇಷ್ಟೇನೆ, ಅಲ್ಲಿ ಕೆರೆಗಳಲ್ಲಿ ಕೂಡ ಲೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇದ್ದಾರೆ. ಇವಾಗ ಕೆರೆಗಳಿಗೆ ನೀರು ತುಂಬಿಸಿದಾರೆ ಇವರೇನೆ, ಯಾಕೆ ಅಂತರ್ಜಲ ಚೆನ್ನಾಗಿರ್ಬೇಕು ಅಂತ. ಅದರಲ್ಲೇ ಲೈನ್ ಮಾಡ್ಕೊಂಡು ಹೋಗೋ ದೆಸೆಯಿಂದ ಕೆರೆಗಳಲ್ಲಿ ಮಣ್ಣು ತುಂಬಿಟ್ಟು ಇದ್ ಮಾಡಿದಾಗ ಕೆರೆಗಳು ಮುಚ್ಚಾಕ್ತಾರೆ ಇವರು. ಅವಕಾಶ ಯಾಕೆ ಮಾಡ್ಬೇಕು ಇವರು? ಒಟ್ಟು ಒಂದು 300 ಎಕರೆ ರೈತರಿಗೆ ತೊಂದರೆ ಆಗ್ತದೆ. ಪ್ರಕಾಶ್, ನಾನು ರೈತ ಮುಖಂಡರಲ್ಲಿ. ಸರ್ ಇವರು ಲ್ಯಾಂಡು ಒಂದು ರೈಲ್ವೆ ಆಗ್ತಿದೆ ಅಂತಲೇ ಗೊತ್ತಿರಲಿಲ್ಲ. ಮೊನ್ನೆ ಸುಮ್ಮನೆ ಯಾರ ರೈಲ್ವೆ ಆಗ್ತೀನಿ ಅಂತ ಒಂದು ಪೇಪರಾಗಿ ಬಂದಿದ್ದಕ್ಕೆ ನಾವೇನು ಮಾಡಿದ್ವಿ, ಹೋದ ವರ್ಷ ಜನವರಿ 2025 ಎಲ್ಲರಿಗೂ ರಿಕ್ವಿಜೇಷನ್ ಕೊಟ್ಟಿದ್ದೀವಿ. ಈ ರೈಲ್ವೆ ಯೋಜನೆ ಬೇಡ ಅಂತ ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೀವಿ. ಆದರೂ ಪರಿಗಣಿಸ್ತೀರಾ, ಒಂದೂವರೆ ತಿಂಗಳಾಗಿ ಡಿಸೆಂಬರ್ 3ನೇ ತಾರೀಕು ಪೇಪರ್ ಪಬ್ಲಿಕೇಶನ್ ಮಾಡವ್ರೆ. ಏನು ಈ ಜಮೀನು ನಮಗೆ ಬೇಕು ಅಂತ ಸುಮಾರು 170 ಎಕರೆ ಡಾಕ್ಯುಮೆಂಟ್ ಎಲ್ಲ ಇಲ್ಲೈತೆ ನೋಡಿ, ವಿತ್ ಡಾಕ್ಯುಮೆಂಟ್ ತಂದಿದ್ದೀವಿ, ಎಲ್ಲ ತಂದಿದ್ದೀವಿ. ಆಮೇಲೆ ನಾವು ಈ ಪ್ರಾಜೆಕ್ಟ್ ಏನಕ್ಕೆ ಬೇಕು ಅಂತ ನಾವು ಸರ್ಚ್ ಮಾಡೋಕೆ ಹೋದಾಗ ಇವರು ಉದ್ದೇಶಪೂರ್ವಕವಾಗಿ ಯಾರಿಗೋ ಅನುಕೂಲ ಮಾಡೋ ಉದ್ದೇಶದಿಂದ ಇವರು ಮಾಡ್ತಾವ್ರೆ. ಇವರು ಹಿಂದೆ ಯೋಜನೆ ಮಾಡಿರೋ 25-30 ವರ್ಷದಿಂದ ಯೋಜನೆ ಇರೋ ಯಾಕೆ ಇವರು ಜಾರಿಗೆ ತಂದಿಲ್ಲ? ಪುಟ್ಟಪರ್ತಿ ಚಿಕ್ಕಬಳ್ಳಾಪುರ ಯಾಕೆ ತಂದಿಲ್ಲ? ಗೋರಿಬಿದನೂರು ಚಿಕ್ಕಬಳ್ಳಾಪುರ ಯಾಕೆ ತಂದಿಲ್ಲ? ಆಮೇಲೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಯಾಕೆ ಪ್ರಾಜೆಕ್ಟ್ ಇವರು ಜಾರಿಗೆ ತಂದಿಲ್ಲ? ಏಕಾಏಕಿ ಯಾಕೆ ಇಲ್ಲಿಗೆ ಬಂದರು? ನಮ್ಮ ಪ್ರಶ್ನೆ ಅದು. ಆಮೇಲೆ ಇವ್ರು ಮಾಡೋ ರೈಲ್ವೆ ಯೋಜನೆಗಳೆಲ್ಲ ಕಳಪೆ, ಯಾವನು ರೈತರಿಗಾಗಲಿ ಸಾರ್ವಜನಿಕರಿಗಾಗಲಿ ಉಪಯೋಗ ಆಗಲ್ಲ. ಇವ್ರು ಮಾಡೋ ಅಂಡರ್ ಪಾಸ್ಗಳೆಲ್ಲ ಮಳೆ ಬಿದ್ದರೆ ನೀರು ತುಂಬ್ಕೊತವೆ. 100% 90% ಇವ್ರು ಮಾಡೋ ಯೋಜನೆ ಎಲ್ಲ ಕಳಪೆ. ಆಮೇಲೆ ಇವ್ರು ಮಾಡೋ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲ ಅಧ್ವಾನ ಹಿಡಿದು ಗ್ರಾನೈಟ್ ಹಾಕೋರು ಎಲ್ಲ ದುಡ್ಡು ಹೊಡೆಯೋ ಕೆಲಸ ಅಷ್ಟೇ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಇವ್ರು ಯಾವುದು ಪ್ರಾಜೆಕ್ಟು ಅನುಕೂಲ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ನಾವು ಇದೇನ ಇವ್ರು ಪ್ರಾಜೆಕ್ಟ್ ಮಾಡ್ತೀವಿ ಅಂದರೆ ನಮ್ದು ಉಗ್ರ ಪ್ರತಿಭಟನೆ ಇರ್ತದೆ. ನಮ್ಮ ಸಾವು ಬದುಕಿನ ಹೋರಾಟದ ನಡುವೆ ಇವ್ರು ಮಾಡ್ಬೇಕಾಗ್ತದೆ. ನಾವು ಇದರಿಂದ ರಕ್ತ ಕೊಟ್ಟೆವು, ಭೂಮಿ ಬಿಡೆವು. ನಾನು ಘಂಟಾಘೋಷನ ಬೀದಿ ನಂಜುಂಡಪ್ಪ, ಬೆಟ್ಟಾಲ್ಸೂರು ನಂಜುಂಡಪ್ಪ ಕಟ್ತಾನೆ.